ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಹೇಗಿದ್ರೆ ಎಲ್ಲರೂ? ನೆನ್ನೆಯ ವಿಡಿಯೋಗೆ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದರದ ಮುಂದಿನ ಉಳಿದ ಭಾಗ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಾರ್ತಿಕ ಮನೇಲಿ ಹಬ್ಬ ಅಂದಾಗ, ಕಾರ್ತಿಕೋತ್ಸವ ಅಂದಾಗ ಸಿಹಿ ಮಾಡೋದಿರುತ್ತೆ. ಇಡೀ ದಿನ ಸಂಜೆ ಕಾರ್ತಿಕ ಅಂದರೆ ದೀಪಗಳನ್ನು ಹಚ್ಚಬೇಕಾಗತ್ತೆ. ಅದೆಲ್ಲದ್ರದ್ದು ಇವತ್ತು ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸರಿ, ಪೂಜೆ ವಿಚಾರ ಮಾತಾಡ್ತಾ ಇರುವಾಗ ನಾನು ಯಾವಾಗಲೂ ಹೇಳೋದು, ಮೊದಲು ನೀವು ಗಣಪನನ್ನು ನೆನೆಸ್ಕೋಬೇಕಾಗತ್ತೆ. ವಿಘ್ನ ನಿವಾರಕ ಗಣೇಶನನ್ನು ನೆನೆಸ್ಕೊಂಡು ನೀವು ಪೂಜೆ ಶುರು ಮಾಡಬೇಕು. ಆನಂತರ ನಿಮ್ಮ ಗ್ರಾಮ ದೇವತೆ, ಇಷ್ಟ ದೇವತೆ, ಮನೆ ದೇವರು ಯಾವತ್ತಿಗೂ ಅಷ್ಟೇ. ನಮಗೆ ಯಾರೋ ಹೇಳ್ತಾರೆ, ಈ ಊರಲ್ಲಿ ಈ ದೇವರಿದೆ, ತುಂಬ ಚೆನ್ನಾಗಿದೆ, ನಡ್ಕೊಳ್ಳಿ ಅಂತ. ಸರಿ, ಅದು ತಪ್ಪಲ್ಲ, ಹೋಗಬೇಕು, ನಾವು ಪೂಜೆ ಮಾಡಿಸ್ಬೇಕು, ಎಲ್ಲ ಮಾಡಿಕೊಂಡು ಬರಬೇಕಾಗತ್ತೆ, ಇಲ್ಲ ಅಂತ ಹೇಳಲ್ಲ. ಹಾಗಂತ ನಮ್ಮ ಮನೆ ದೇವರನ್ನೇ ಮರೆತುಬಿಟ್ಟು ನಾವು ಪೂಜೆ ಮಾಡ್ತಾ ಹೋಗೋದು ನಿಜವಾಗ್ಲೂ ಸರಿಯಲ್ಲ. ಯಾವತ್ತಿಗೂ ಅಷ್ಟೇ ಗಣೇಶನನ್ನು ನೆನಪಿಸ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಅಷ್ಟೇ ಯಾವುದೇ ವಿಘ್ನವಿಲ್ಲದೆ ಆಗಬೇಕು ಅಂದರೆ ಗಣಪನ ನೆನೆಸ್ಕೋಬೇಕಾಗತ್ತೆ. ಆನಂತರ ನಿಮ್ಮ ಗ್ರಾಮ ದೇವತೆ, ನೀವು ವಾಸ ಮಾಡ್ತಾ ಇರೋ ಊರಲ್ಲಿ ಶಕ್ತಿ ದೇವತೆ, ಗ್ರಾಮ ದೇವತೆ ಅಂತ ಹೇಳಿ ಇದ್ದೇ ಇರುತ್ತೆ. ಆ ದೇವತೆಯನ್ನು ನೆನೆಸ್ಕೋಬೇಕಾಗತ್ತೆ, ಗ್ರಾಮ ದೇವರು. ಆನಂತರ ಮನೆ ದೇವರು, ಇಷ್ಟ ದೇವರು ಅಂತಂದರೆ, ನೀವು ಎಷ್ಟೋ ಸಲ ಈಗ ವಿಷ್ಣು ಭಕ್ತರು ಶಿವನನ್ನು ಕೂಡ ಆರಾಧಿಸ್ತಾ ಇರ್ತಾರೆ. ಆಗ ಆ ದೇವ್ರನ್ನು ಕೂಡ ನೆನೆಸ್ಕೋಬೇಕಾಗತ್ತೆ. ನಿಮಗೆ ಯಾವ ದೇವರು ಬೇಕೋ ನೆನೆಸ್ಕೊಳ್ಳಿ. ಆದರೆ ಗಣಪ, ಗ್ರಾಮ ದೇವತೆ, ಮನೆ ದೇವ್ರನ್ನ ಆದಮೇಲೆ ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಕ್ರಮಬದ್ಧವಾಗಿರಲಿ, ಮರೀದೆ ಅದನ್ನು ಅಟ್ಲೀಸ್ಟ್ ನಿಮಗೆ ಯಾವ ಮಂತ್ರ, ಯಾವ ಸಂಕಲ್ಪ ಏನೂ ಮಾಡೋಕ್ಕೆ ಬರಲ್ಲ ಅಂದರೂ ಆ ದೇವ್ರನ್ನ ನೆನೆಸ್ಕೊಂಡು ಒಂದು ನಮಸ್ಕಾರ ಹಾಕಿದರೆ ಸಾಕು ಅಂತೀನಿ. ನಾನಿಲ್ಲಿ ನೆನೆಸಿದ ಕಡಲೆಬೇಳೆಯ ಕೋಸಂಬರಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯವ್ರಿಗೆ ಇಷ್ಟ. ಹಾಗಾಗಿ ಕಡಲೆಬೇಳೆನ ಬೆಳಗ್ಗೆ ನೆನೆಸಿಟ್ಟಿದ್ದೆ. ಈಗ ಸಮಯ ಒಂದು 12 ಗಂಟೆ ಆಗಿರ್ಬೋದು. ಬೆಳಗ್ಗೆ ಪಾಯಸ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಆದಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು, ರೈಸು, ಕೋಸಂಬರಿ, ಪಾಯಸ, ಇಷ್ಟೇ ಸಿಂಪಲಾಗಿ ಅಡುಗೆ ಮಾಡಿದ್ದಿವತ್ತು. ಈ ನೆನೆಸಿದ ಕಡಲೆಬೇಳೆನ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಮಾಡಿರುವಂಥ ಒಗ್ಗರಣೆಗೆ ನಾವು ಕಡಲೆಬೇಳೆನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಬೇಕು. ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಕೂಡ ನಾವು ಸೇರಿಸ್ಬೋದು, ಏನೂ ತಪ್ಪಿಲ್ಲ. ಅದೆಲ್ಲ ಆದ ನಂತರ ನಾವು ಅದಕ್ಕೆ ಕಾಯಿ ತುರಿಗಿ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಮೂಲಂಗಿನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, ಬೇಳೆ, ಟೊಮೆಟೊ, ಮೂಲಂಗಿ, ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಹುಣಸೆ ಹುಳಿ, ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಆಲ್ರೆಡಿ. ಹುಣಸೆ ಹುಳಿ, ಉಪ್ಪು, ಬೆಲ್ಲ ಒಂಚೂರು ಹಾಕಿದರೆ ಕುದಿಸಿದ್ರೆ ಮುಗೀತು ಸಾಂಬಾರು. ಮೂಲಂಗಿ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಕಲರ್ ಈ ರೀತಿ ಇರೋ ಕಾರಣ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇವತ್ತು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾವಾಗಲೂ ಖಾರದ ಪುಡಿ ಸಾಂಬಾರಿಗಿಂತ ಆವಾಗ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ ಸಾಂಬಾರು ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಬೆಳ್ಳುಳ್ಳಿ ಮಸ್ಟ್. ನಾನು ಒಗ್ಗರಣೆಗೆ ಇಂಗು ಕೂಡ ಹಾಕ್ತೀನಿ, ಹಾಗೆ ಬೆಳ್ಳುಳ್ಳಿನೂ ಹಾಕ್ತೀನಿ. ಕೆಲವರು ಇಂಗು ಹಾಕಿದರೆ ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಿದ್ರೆ ಇಂಗು ಹಾಕಲ್ಲ. ನಾನು ಎರಡನ್ನೂ ಹಾಕ್ತೀನಿ. ಇಂಗು ಆ್ಯಕ್ಚುಲಿ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ನಮ್ಮ ಫ್ರೆಶ್ ಆನಲ್ಲಿ ಸಿಗುವಂಥ ಇಂಗು ಎಕ್ಸಲೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನ್ಯಾಚುರಲಿ ಏನು ಹೇಳ್ತಾರೆ, ನಾವು ಅಂಗಡಿಯಲ್ಲಿ ತೊಗೊಳ್ಳೋವಂಥ ಇಂಗಲ್ಲಿ ಒಂದು 10 to 15% ಅಷ್ಟೇ ಇಂಗಿರುತ್ತೆ. ಆದರೆ ಇಲ್ಲಿ ಮೋರ್ ದೆನ್ 80% ನಮಗೆ ಇಂಗಿರುತ್ತೆ. ಅದು ಎಷ್ಟು ಘಮ ಅಂದರೆ ಬಾಕ್ಸ್ ಓಪನ್ ಮಾಡಿದರೆ ಸಾಕು, ಮನೆ ಪೂರ್ತಿ ಇಂಗಿನ ಸುವಾಸನೆ ಇರುತ್ತೆ. ಸೊ ಯಾರಾದರೂ ಆ ಕಡೆ ಹೋದರೆ ತೊಗೊಳ್ಳಿ. ದಾವಣಗೆರೆಯಲ್ಲಂತೂ ಈವೆಂಟ್ ಇದೆ, ನೀವು ಬರ್ತಾ ಇದ್ದೀರಾ, ಸೊ ಅಲ್ಲಿ ತೊಗೋಬೋದು ಕೂಡ. ಈಗ ಮೂಲಂಗಿ ಸಾಂಬಾರಾಯಿತು, ರೈಸ್ ಆಯಿತು, ಕೋಸಂಬರಿ ಆಯಿತು, ಪಾಯಸ ಅಂತೂ ಬೆಳಗ್ಗೆನೇ ಆಗಿತ್ತು. ಸೊ ಇವಾಗ ಕೋಸಂಬರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿದಿಟ್ಟಿದೆ ಬೆಳಗ್ಗೆನೇ, ಯಾಕಂದರೆ ಮಧ್ಯಾಹ್ನಕ್ಕೆ ಊಟದ ಟೈಮಿಗೆ ಅವಸರ ಆಗಬಾರ್ದು ಅಂತ ಆ ಕಾಯಿ ತುರಿನೂ ಹಾಕಿ ಇವಾಗ ಕೋಸಂಬರಿ ರೆಡಿ ಆಯಿತು. ಇನ್ನು ಊಟಕ್ಕೆ ಬಡಿಸೋದು ಅಷ್ಟೇ ಬಾಕಿ ಇರೋದು. ಇತ್ತೀಚೆಗಂತೂ ನಮ್ಮ ಮನೆಯಲ್ಲಿ ಇಂಡಾಲಿಯಮ್ ಅಂದರೆ ಈ ಇಂಡಾಲಿಯಮ್ ಸಿಲ್ವರ್ ಪಾತ್ರೆಗಳು ಕಡಿಮೆ ಆಗೋಗಿದೆ. ಆಲ್ಮೋಸ್ಟ್ ಇಲ್ಲವೇ ಇಲ್ಲ. ಒಂದೇ ಒಂದು ಮುದ್ದೆ ಮಾಡಲಿಕ್ಕಂತ ಇಟ್ಕೊಂಡಿದ್ದೀನಿ. ಅದು ತುಂಬ ಜನ ಬಂದರೆ ಮುದ್ದೆಗೆ ಬೇಕಲ್ಲ ಅಂತ. ಇಲ್ಲಾಂದರೆ ಆಲ್ಮೋಸ್ಟ್ ಖಾಲಿ ಆಗೋಗಿದೆ. ಮುದ್ದೆ ಮಾಡೋದೇ ಒಂದು ಸಮಸ್ಯೆ. ಮಡಿಕೆಯಲ್ಲಿ ಮಾಡ್ತೀನಿ, ಆದರೆ ಮಡಿಕೆಯಲ್ಲಿ ಏನಾದರೂ ಜೋರಾಗಿ ಹಿಂಗೆ ಅದು ಕಲಿಸುವಾಗ ಅದು ಚಿಪ್ ಆಗಿಬಿಟ್ರೆ, ಮಡಿಕೆ ಮಿಕ್ಸ್ ಆಗಿಬಿಟ್ರೆ ಅಂತ ಭಯ. ಕಬ್ಬಿಣದ ಬಾಣಲೆಯ ಒಂದು ವಿಶೇಷತೆ ಏನಂದರೆ ತುಂಬ ಬೇಗ ಆಗುತ್ತೆ ಅಡುಗೆ, ತುಂಬ ರುಚಿಯಾಗುತ್ತೆ. ಆದರೆ ಅಡುಗೆ ಆದ ತಕ್ಷಣ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅದರಲ್ಲೇ ಬಿಟ್ಟರೆ
ಆ ಕಿಲುಬಿನ ಒಂದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಅಡುಗೆ ಅಷ್ಟು ತುಂಬ ಹೊತ್ತು ಬಿಟ್ಟಾಗ ಚೆನ್ನಾಗಿ ಅನಿಸಲ್ಲ. ಇಲ್ಲಿ ಹುಣಸೆ ಹಣ್ಣನ್ನು ತೊಳೆದು ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಫ್ರಿಜ್ಜಲ್ಲಿ, ಬಿಕಾಸ್ ನನಗೆ ಬೇಕಾದಾಗ ಪಟ್ ಅಂತ ತೆಗೆದು ಬಳಸೋಕ್ಕೆ ಬರುತ್ತೆ. ಇದು ಯಾವುದೇ ರೀತಿ ಹಾಳಾಗಲ್ಲ. ನೀರಲ್ಲಿ ಇಡಬೇಡಿ, ತೊಳೆದು ಹಾಗೆ ಒಂದು ಡ್ರೈನರಲ್ಲಿ ಹಾಕಿಟ್ಟು ಆನಂತರ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಸಾರಿಗೆ ಹಾಕೋಕ್ಕೆ ಈಸಿ. ಹುಣಸೆಹಣ್ಣನ್ನು ನೆನೆಸಿಡಬೇಕು ಅನ್ನೋ ಒಂದು ತಾಪತ್ರೆಯ ಇರಲ್ಲ. ಹಾಗೆ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗೋಯ್ತು. ತುಂಬ ಚೆನ್ನಾಗಾಗಿತ್ತು. ನಮ್ಮೆಲ್ರಿಗೂ ಹೆಸರು ಬೇಳೆ ಪಾಯಸನೂ ಕೂಡ ತುಂಬ ಇಷ್ಟ. ಅದು ಸ್ವಲ್ಪ ಮಾಡಿದೆ, ಬಿಕಾಸ್ ಸ್ವೀಟ್ 2 ಸಲ 3 ಸಲ ತಿನ್ನಬೇಕಂತ ಅನಿಸೋದೇ ಇಲ್ಲ. ಸ್ವಲ್ಪ ಪಾಯಸ, ಅನ್ನ ಸಾಂಬಾರು ಅಷ್ಟೇ. ಯಾಕಂದರೆ ಮಧ್ಯಾಹ್ನಕ್ಕೆ ಬರೀ ಅನ್ನ ಸಾಂಬಾರು, ಮಧ್ಯಾಹ್ನಕ್ಕೆ ಅಂತಲ್ಲ ರಾತ್ರಿಗಾದರೂ ಅಷ್ಟೇ ಬರೀ ಅನ್ನ ಸಾಂಬಾರು 99% ಮಾಡಲ್ಲ. ಮುಂಚೆ ಏನಾಗ್ತಿತ್ತು, ಪ್ರತಿದಿನ ಮಧ್ಯಾಹ್ನ ರೈಸ್ ಅಷ್ಟೇ ಊಟ ಮಾಡ್ತಾಯಿದ್ವಿ. ರಾತ್ರಿಗೆ ಮುದ್ದೆ, ರೊಟ್ಟಿ, ಚಪಾತಿ ಯಾವುದಾದ್ರೂ ಓಕೆ, ಇಲ್ಲ ಬೆಳಗ್ಗೆನೇ ರೊಟ್ಟಿ ಚಪಾತಿ ಮಾಡಿದ್ರೆ ಅದೇ ಕಂಟಿನ್ಯೂ ಆಗ್ತಿತ್ತು ಮಧ್ಯಾಹ್ನಕ್ಕೆ. ಆದರೆ ಇತ್ತೀಚೆಗೆ ಅಂದರೆ ಸುಮಾರಿಗೆ 1 ವರ್ಷ 2 ವರ್ಷ ಆಗಕ್ಕೆ ಬಂತು, ಕಂಪ್ಲೀಟಾಗಿ ನಾವು ಮಧ್ಯಾಹ್ನ ಟೈಮ್ ಬರೀ ರೈಸ್ ತಿನ್ನೋದೇ ಇಲ್ಲ. 5 ಮುದ್ದೆ, ರೊಟ್ಟಿ, ಚಪಾತಿ ಏನಾದರೂ ಒಂದಿರುತ್ತೆ. ಜೊತೆಗೆ ಬೇಕಾದರೆ ಸ್ವಲ್ಪ ರೈಸ್ ಊಟ ಮಾಡ್ಬೋದು, ಬೇಡದಿದ್ರೆ ಇಲ್ಲ. ನಾನಂತೂ ಮುದ್ದೆ ಊಟ ಮಾಡಿದರೆ ರೈಸ್ ಊಟ ಮಾಡಲ್ಲ, ರೊಟ್ಟಿ ತಿಂದರೂ ರೈಸ್ ಊಟ ಮಾಡಲ್ಲ. ಈ ಸಾಂಬಾರು ಮಾತ್ರ ಟ್ರೈ ಮಾಡಿ ಆಯಿತಾ. ಕುಕ್ಕರ್ಗೆ ಬೇಳೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಮೂಲಂಗಿ ಎಲ್ಲ ಹಾಕಿಬಿಟ್ಟು ನೀರು ಹಾಕಿ ಬೇಯಿಸಿಟ್ಕೊಂಡು ಅನಂತರ ಒಗ್ಗರಣೆ ಹಾಕಿ ಕುದಿಸಿದ್ರೆ ಆಯಿತು. ಸಾಂಬಾರು ಪೌಡ್ರು ನಮ್ಮ ದಾವಣಗೆರೆ ಸಾಂಬಾರು ಪೌಡ್ರು ನೋಡಿ, ಬೈ ಡಿಫಾಲ್ಟು ಬ್ಯಾಂಗ್ಳೂರು ಸಾಂಬಾರು ಪೌಡ್ರಲ್ಲಿ ಖಾರದ ಪುಡಿ ಇರುತ್ತೆ. ಈ ಥರ ಸಾರು ಮಾಡ್ಕೋಬೇಕು ಅಂದರೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಎರಡೂ ಸೇರಿದ್ರೆ ಒಂಥರ ಬೇರೆ ಡಿಫ್ರೆಂಟೇ ಸುವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ದಾವಣಗೆರೆ ಸೈಡ್ ಸಾಂಬಾರು ಪುಡಿ ತೊಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ಸೇರಿಸ್ತೀವಿ ನಾವು, ಬೇರೆ ಏನಾದರೂ ಮಾಡೋದಿದ್ರೆ. ಇಲ್ಲಾಂದರೆ ಪಲ್ಯಗಳಿಗೆ, ಸಾಂಬಾರಿಗೆಲ್ಲ 100% ಓನ್ಲಿ ಸಾಂಬಾರು ಪೌಡ್ರನ್ನ ಮಾತ್ರ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಮ್ಮ ಅರುಣನ ಹತ್ರ ಸಿಗುತ್ತೆ. ನಮ್ಮ ಅಮ್ಮ ಏನು ಮಾಡ್ತಾರೋ ಅದೇ ರೆಸಿಪಿ ಅರುಣ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನಮಗೆ ನಮ್ಮ ಹೋಲ್ ಫ್ಯಾಮಿಲಿಗೆ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಇಷ್ಟ. ಸೊ ಅದೇ ರೆಸಿಪಿ ಅರುಣ ಹತ್ರ ಸಿಗೋದು. ಎಲ್ಲ ಇದೆ ಅರುಣ ಹತ್ರ, ಏನಿಲ್ಲ, ಸಕ್ಕತ್ತಾಗಿರುತ್ತೆ. ನನಗಂತೂ ಒಂಥರ ಲೈಫ್ ಈಸಿ ಆಗಿಬಿಟ್ಟಿದೆ ಅರುಣನ ಪೌಡ್ರ್ ಸಿಗೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಇಲ್ಲಿ ಅನ್ನ ಆಗಿದೆಲ್ಲ, ಮನೆಯವ್ರು ಬಂದರು, ಅವ್ರಿಗೆ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀನಿ. ಅವ್ರಿಗೆ ಕೊಟ್ಟು ನಂತರ ನಾನು ಕೂಡ ಇವಾಗ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕೋಸಂಬರಿ, ಅನ್ನ, ಪಾಯಸ ಇಷ್ಟೇ. ಮೂಲಂಗಿ ಸಾಂಬಾರು, ಆಮೇಲೆ ಪಾಯಸ ತಿಂದ ಮೇಲೆ ಅವರು ಸಾಂಬಾರು ಹಾಕಿಸ್ಕೊಳ್ತಾರೆ. ನನಗೆ ಯಾವಾಗಲೂ ಅಷ್ಟೇ ಸ್ವೀಟ್ ಲಾಸ್ಟು. ನಾನು ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ಲಾಸ್ಟಿಗೆ ಸ್ವೀಟ್ ತಿಂತ ಕೂತ್ಕೊಳ್ಳೋದು. ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಇಷ್ಟ ಆಗುತ್ತಲ್ವ. ನನಗೆ ಸ್ವಲ್ಪ ಏನೇ ತಿಂದರೂ ಲಾಸ್ಟಿಗೆ ಸ್ವೀಟ್ ಬೇಕು ಅನ್ಸೋದ್ರಿಂದ ಈವನ್ ಮದುವೆ ಊಟಕ್ಕೆ ಹೋದರೂ ಅಲ್ಲೆಲ್ಲ ಸೈಡಿಗೆ ಸ್ವೀಟ್ ಬಡಿಸಿದ್ರೆ ಅದನ್ನು ಲಾಸ್ಟಿಗೆ ತಿನ್ನೋಕ್ಕೆ ಇಟ್ಕೊಂಡಿರ್ತೀನಿ ಈ ಥರ. ಹಾಗೆ ನನ್ನ ಚಪ್ಪಲ್ ಹಾಕ್ಕೊಳ್ತೀರಾ ಅದು ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ನನಗೆ ಪ್ಲಾಂಟರ್ ಫಸೈಟಿಸ್ ಅಂತ ಹೇಳಿ ಆಗಿರೋದ್ರಿಂದ ನನಗೆ ಅದು ಒಂದು ಕಾಲಿಗೆ ಬೇಕೇ ಬೇಕು. ಹಾಗಂತ ಒಂದೇ ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಳೋಕೆ ಬರಲ್ಲ. ಸೊ ಹಾಗಾಗಿ ಕ್ಷಮೆ ಇರಲಿ. ಬಟ್ ದೇವ್ರ ಮನೆಗೆಲ್ಲ ಹಾಕಲ್ಲ. ಅಡುಗೆ ಮನೆ ನಮ್ಮದಿರೋದೇ ದಾರಿಯಲ್ಲೇ ಇದೆ ಅಡುಗೆ ಮನೆ. ಅದು ಎಲ್ಲಾದರೂ ಇರಲಿ, ನನ್ನ ಹೆಲ್ತ್, ನಾನು ಅಟ್ ದ ಕಾಸ್ಟ್ ಆಫ್ ಹೆಲ್ತ್ ಅಂತ ಬಂದಾಗ ನಾನಿಲ್ಲ ಒಪ್ಕೊಳ್ಳಲ್ಲ. ನನ್ನ ಆರೋಗ್ಯಕ್ಕೆ ನಾನು ಮೊದಲನೇ ಆದ್ಯತೆ ಕೊಡೋದು. ಹಾಗಾಗಿ ನಾನು ಸ್ಲಿಪ್ಪರ್ ಹಾಕ್ಕೊಳ್ಳೇಬೇಕು ಡಾಕ್ಟ್ರ್ ಹೇಳಿದ್ದಾರೆ. ಅಥವಾ ಹಾಕ್ಕೊಳ್ದಿದ್ರೆ ನನಗೆ ಆಗೋದೇ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಬನ್ನಿ ಹತ್ತಿಕಾಳು ಗಂಟು ಮಾಡೋದು ತೋರಿಸಿ. ಹತ್ತಿಕಾಳು ಗಂಟು ಏನಕ್ಕೆ ಅಂತಂದರೆ, ಮನೆ ಒಳಗಡೆ ನಾವು ಎಳ್ಗಂಟು ಹಚ್ಚಲ್ಲ. ಹಾಗಾಗಿ ಈ ರೀತಿ ಹತ್ತಿಕಾಳನ್ನು ಮಾರ್ಕೆಟಿಂದ ತಂದು ಅದರಲ್ಲಿ ಗಂಟನ್ನು ಮಾಡಿ ಅದನ್ನು ದೇವರಿಗೆ ಇವತ್ತು ಕಾರ್ತಿಕ ಹಚ್ಚೋದು. ಈ ರೀತಿ ಗಂಟುಗಳನ್ನು ಮಾಡಿಟ್ಕೊಳ್ಳೋದು. ಇದನ್ನು ಎಣ್ಣೆಯಲ್ಲಿ ನೆನೆಸಿಡ್ತೀನಿ. ಈಗ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನೀವು ಹಿಂಗೆ ಮಾಡಿದ್ರೆ ನಾನು ಹೇಳ್ತಲ್ಲ, ನಿಮ್ಮ ಮನೆ ಪದ್ಧತಿ. ನಮ್ಮ ಮನೆಯಲ್ಲಿ ನಡೆಸ್ಕೊಂಬಂದಿರೋದೇನೋ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಇವತ್ತು ನಮ್ಮ ಮನೆ ಕಾರ್ತಿಕ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಓಕೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಎಳ್ಳು ಗಂಟನ್ನು ಹಚ್ಚಲಿಕ್ಕೆ ಆಚೆ ಕಡೆ ಜಾಗ ಮಾಡಿರ್ತಾರೆ. ಅಲ್ಲೆಲ್ಲ ಹಚ್ಚಿ ಇಡಲಿಕ್ಕೆ ಜಾಗ ಮಾಡಿರ್ತಾರೆ. ಹೊರಗಡೆ ಇಡಿ ಎಲ್ಲರೂ ಅಂತ ಹೇಳ್ತಾರೆ. ಅಥವಾ ನೀವು ಒಂದು ಏನು ಹೇಳ್ತಾರೆ, ಕಂಬ ಇರುತ್ತೆ ದೇವ್ರದ್ದು, ಇದ್ರಾಗೆ ದೀಪದ ಕಂಬ, ಗರುಡು ಕಂಬ ಅಂತ ಹೇಳ್ತೀವಲ್ಲ, ಆ ಕಂಬದ ಕಟ್ಟೆ ಮೇಲೆ ಸುಮಾರು ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ ಹಚ್ಚಿಡ್ತಾರೆ. ಯಾಕೆಂದರೆ ಎಳ್ಳು ಗಂಟನ್ನು ಒಳಗೆ ಹಚ್ಚಲ್ಲ ಅಂತ ಒಂದು ಪ್ರತೀತಿ. ಎಳ್ಳು ಸುಡಬಾರ್ದು, ಆ ಎಳ್ಳಿನ ಒಂದು ಹೊಗೆ ಮನೇಲಿರಬಾರ್ದು ಅಂತ ಹೇಳ್ತಾರೆ. ನನಗೆ ಹೆಚ್ಚು ಇದ್ರ ಬಗ್ಗೆ ಮಾಹಿತಿ ಇಲ್ಲ.
ಎಳ್ಳೆಣ್ಣೆ ಮನೇಲಿ ಯೂಸ್ ಮಾಡಲ್ಲ. ಯಾಕಂದರೆ ಎಳ್ಳೆಣ್ಣೆ ನಾವು ದೀಪ ಹಚ್ಚಿದಾಗ ಅದರಿಂದ ಬರುವಂಥ ಹೊಗೆ ಬರುತ್ತೆ, ಅದು ಒಳ್ಳೆಯದಲ್ಲ ಮನೆಗೆ ಅಂಥೇಳಿ ನಾವು ಹಾಗಾಗಿ ಎಳ್ಳೆಣ್ಣೆ ಆಗಲಿ ಗಂಟಾಗಲಿ ಮನೆ ಒಳಗಡೆ ಹಚ್ಚಲ್ಲ. ಗಂಟು ಹಚ್ಚೋದೇ ಆದರೆ ದೇವಸ್ಥಾನದ ಹೊರಗಡೆ ನಾವು ಹಚ್ಚಿ ಇಡ್ತೀವಿ. ಕಾರ್ತಿಕದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಹೊರಗಡೆ ಕಾರ್ತಿಕ ಹಚ್ತಾರಲ್ಲ ಅಲ್ಲೆಲ್ಲ ಗಂಟನ್ನು ಹಚ್ತೀವಿ. ಸೊ ಮನೆ ಒಳಗಡೆ ಹಚ್ಚೋದ್ರಿಂದ ನಾನಿಲ್ಲಿ ಹತ್ತಿ ಕಾಳಿನ ಗಂಟೆ ಮಾಡ್ತಾಯಿದ್ದೀನಿ. ಇದನ್ನು ಅಕ್ಕ ಹೇಳ್ಕೊಟ್ಟಿದ್ರು. ನಾನು ಹೇಳ್ತೀನಲ್ಲ, ಅಮ್ಮನ ಮನೆ ಪದ್ಧತಿಗಳು ತುಂಬ ಡಿಫ್ರೆಂಟು, ಇಲ್ಲಿ ನಮ್ಮ ಮನೆಯವರ ಮನೆ ಪದ್ಧತಿಗಳು ತುಂಬ ಡಿಫ್ರೆಂಟು. ಸೊ ನಾನು ಬಂದಮೇಲೆ ಸುಮಾರು ಕಲ್ತ್ಕೊಂಡಿದ್ದೀನಿ, ಸುಮಾರನ್ನ ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ಜೀವನನೇ ಅಷ್ಟು ಕಲ್ತ್ಕೋತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ನನಗೆ ಬರಲ್ಲ, ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಅಂಥವ್ರು ತುಂಬ ಆರಾಮಾಗಿರ್ತಾರೆ. ನನಗೆ ಅದು ಬರಲ್ಲ, ನನಗೆ ಇದು ಗೊತ್ತಿಲ್ಲ, ನಂಗೆ ಅಡುಗೆ ಇದು ಚೆನ್ನಾಗಿ ಬರಲ್ಲ, ನಂಗೆ ಅದು ಚೆನ್ನಾಗಿ ಬರಲ್ಲ ಅನ್ನೋರು ಏನು ಗೊತ್ತಾ, ಅದೊಂಥರ ತಪ್ಪಿಸ್ಕೊಳ್ಳೋಕೆ ದಾರಿ. ತುಂಬ ಸುಲಭ. ಏನಾದರೂ ಒಂದು ಮತ್ತೆ ಎಕ್ಸ್ಟ್ರಾ ಕೆಲಸ ಬೀಳುತ್ತೆ ಅಂಥೇಳಿ ನಾನು ಸುಮಾರು ಜನನ ಆ ಥರ ನೋಡಿದ್ದೀನಿ. ನನಗೆ ಅದು ಗೊತ್ತಿಲ್ಲ, ನನಗೆ ಬರಲ್ಲ ಅಂತ ಅಂದ್ಬಿಟ್ರೆ ಅಲ್ಲಿ ಎದುರಿಗಿರೋ ಯಾರು ಇರ್ತಾರೋ ವ್ಯಕ್ತಿ ಅವರೇ ಮಾಡಬೇಕಲ್ವ. ಯಾಕಂದರೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಇನ್ನು ಉಳಿದಿದ್ದು ಯಾರು, ಅವರೇ ಮಾಡಬೇಕು. ಸೊ ಅದು ಓಕೆ, ಅವ್ರವ್ರದ್ದು ಇಷ್ಟ ಅದು. ಆದರೆ ಅಂಥದ್ದು ಒಂದು ಜೀವನ ಅಲ್ಲ. ಆ್ಯಕ್ಟಿವ್ ಆಗಿರಬೇಕು, ಕಲಿಬೇಕು. ಎಲ್ಲ ಅದು ಗೊತ್ತಿಲ್ಲ ಅನ್ನೋದು ಎಷ್ಟು ಸುಲಭನೋ ಗೊತ್ತು ಮಾಡ್ಕೊಳ್ಳೋದು. ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತಂದರೆ, ನಿಮಗೆ ಏನು ಬೇಕು ಪ್ರತಿಯೊಂದಕ್ಕೂ ಉತ್ತರ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿದೆ. ನನಗೆ ಮೊನ್ನೆ ಮನೇಲಿ ಎಳ್ನೀರು ಗೊನೆ ಏನಾಯಿತು, ಬಿದ್ದು ಸುಮಾರು ಎಳ್ನೀರು ಮನೆಯಲ್ಲೇ ಉಳ್ಕೋತು. ತಕ್ಷಣಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ತಂದರು, ನಾವು ಎಳ್ನೀರು ಕುಡಿದ್ವಿ, ಚೆನ್ನಾಗಿ ಕುಡಿದ್ವಿ, ಎಲ್ಲ ಆಯಿತು. ಆದರೆ ಇನ್ನು ಎಷ್ಟಂತ ಖಾಲಿ ಮಾಡೋಕ್ಕೆ ಸಾಧ್ಯ? ಬಿದ್ದು ಎಲ್ಲ ಸೀಳು ಬಂದಿತ್ತು. ಸೊ ಏನಾದರೂ ಒಂದು ಮಾಡೋಣ, ಎಳ್ನೀರು ಪಾಯಸ ಒಂದ್ಸರಿ ಕೇಳಿದ್ದು ನೆನಪಿತ್ತು. ಇಮಿಡಿಯೇಟ್ಲಿ ಯೂಟ್ಯೂಬ್ ತೆಗೆದ್ಬಿಟ್ಟು ನೋಡಿದೆ, ಎಳ್ನೀರು ಪಾಯಸ ನೋಡಿಕೊಂಡು ಮಾಡಿದೆ. ಸಕ್ಕತ್ತಾಗಿತ್ತು. ನಾನು ಯಾಕೆ ತೋರಿಸ್ಲಿಲ್ಲ ಅಂದರೆ ಅದು ಮೊದಲನೇ ಎಕ್ಸ್ಪೆರಿಮೆಂಟ್ ನಂದು. ನಾನು ಮಾಡಿ ತಿಂದು ಚೆನ್ನಾಗಿದೆ ಅಂತ ಅನಿಸಿದ್ರೆ ನಾನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ಬೋದು ಅಂತ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಗಂಜಿ ಇರೋವಂಥ ಎಳ್ನೀರು ಇರುತ್ತಲ್ಲ, ಆವಾಗ ನಿಮಗೆ ಮಾಡಿ ತೋರಿಸ್ತೀನಿ, ಓಕೆನಾ? ಈಗ ಗಂಟು ಕಟ್ಟಿದ್ದಾಯಿತು. ಅದನ್ನೆಲ್ಲ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅದಕ್ಕೆ ಇವಾಗ ಕೊಬ್ಬರಿ ಎಣ್ಣೆ, ನಮ್ಮ ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದೆಲ್ಲ, ನಮ್ಮ ರವಿ ಸರ್, ವೀಣಾ ಮೇಡಮು ಮತ್ತು ಅವರ ಪಾರ್ಟ್ನರ್ಸ್ ಎಲ್ಲ ನಡೆಸ್ತಾ ಇರೋವಂಥ ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಅಲ್ಲಿಂದ ನಾನು ಪ್ರತಿ ಎಣ್ಣೆ, ಅಡುಗೆ ಎಣ್ಣೆ, ದೀಪದ ಎಣ್ಣೆ ಪ್ರತಿಯೊಂದು ಅಲ್ಲೇ ತರಿಸೋದು ನಾವು. ತಲೆಗೆ ಹಚ್ಕೊಳ್ಳೋ ಕೊಬ್ಬರಿ ಎಣ್ಣೆ ಎಲ್ಲದನ್ನು ಅಲ್ಲಿಂದನೇ ತರೋದ್ರಿಂದ ಲೈಫ್ ಈಸ್ ಈಸಿ. ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಗಾಯುಸ್ ಗ್ಲಿಟ್ಸ್ ಫ್ಯಾಮಿಲಿಯಿಂದ ಜೀವನ ತುಂಬಾ ಸುಲಭ ಆಗಿದೆ. ಎಲ್ಲದು ಒಂದೇ ಕಡೆ ಸಿಕ್ಕುತ್ತೆ. ಇದು 1 ಲೀಟ್ರ್ ಬಾಟಲ್ನ ನಾನೊಂದು 7-8 ಬಾಟ್ಲು ಅಥವಾ 10 ಬಾಟ್ಲು ಒಂದು ಸಲಕ್ಕೆ ತರಿಸ್ಬಿಡ್ತೀನಿ. ಬಿಕಾಸ್ ಅದು ದೀಪದ ಎಣ್ಣೆ ಖಾಲಿ ಆಯಿತು ಅಂತ ಅಂದ್ಕೊಂಡಾಗ ನಮಗೆ ಸಿಗಲ್ಲ. ಅದಕ್ಕೋಸ್ಕರ ತುಂಬ ಕಡಿಮೆ ಬೆಲೆಗೆ ಎಣ್ಣೆ ಸಿಗುತ್ತೆ ಅವ್ರ ಹತ್ರ. ಯಾಕೆ ಒಂದು ಪ್ರಶ್ನೆ ಇರುತ್ತೆ ನಿಮಗೂ, ಯಾಕೆ ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ. ಈಗ ನೋಡಿ, ಡೆಸಿಕೇಟೆಡ್ ಕೋಕೋನಟ್ ಮಾಡಲಿಕ್ಕೆ ಒಣ ಕೊಬ್ಬರಿಯ ಬಿಳಿ ಭಾಗನ ತೊಗೊಳ್ತಾರೆ. ಆಗ ಮೇಲೆ ಸಿಪ್ಪೆಯಲ್ಲೇ ಎಷ್ಟೊಂದು ವೇಸ್ಟ್ ಉಳಿದಿರುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್. ಸಂಜೆ ಕಾರ್ತಿಕ ಹಚ್ಚೋ ಸಮಯ, ಪೂಜೆಗೆಲ್ಲ ಜೋಡಿಸ್ಕೊಂಡೆ. ಹತ್ತಿ ಕಾಳು ಗಂಟು ಮಾಡಿದ್ದನ್ನು ನೋಡಿದ್ರಿ ನೀವು. ಈಗ ಇದು ಫಲಹಾರ ಅಂಥೇಳಿ ಮಂಡಕ್ಕಿ ಖಾರನ ನಾವು ದೇವರಿಗೆ ಇವಾಗ ನೈವೇದ್ಯ ಮಾಡಿ ಎಲ್ರಿಗೂ ಇದನ್ನು ಹಂಚ್ತೀವಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್. ಇವತ್ತಿನ ದಿನ ಎಲ್ಲ ನೋಡಿದ್ರಿ, ಏನೆಲ್ಲ ಮಾಡಿದೆ ಇವತ್ತು ಬೆಳಗ್ಗೆನ ಅಂತ ನೋಡಿದ್ರಿ. ಬನ್ನಿ ಇವಾಗ ಪೂಜೆ ಮುಗಿಸೋಣ, ಕಾರ್ತಿಕನು ಹಚ್ಚೋಣ ಬನ್ನಿ. ಹಾಗೆ ನಾನು ಉಟ್ಕೊಂಡ್ರಂಥ ಸೀರೆ ಭಾರತೀಯವ್ರದ್ದು, ವಸ್ತ್ರಭೂಷಣ್ ಅನ್ನೋ ಹೆಸರು ಕೆಳಗಡೆ ಭಾರತೀಯವರು ಕಾಟನ್ ಸ್ಯಾರೀಸ್ನ, ಅಂದರೂ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರೀಸ್ನ ತಂದು ಮಾರ್ತಾರೆ. ಸೊ ಅಲ್ಲಿ ತೊಗೊಂಡಂಥ ಸೀರೆ ಇದು ನನ್ನ ಫೇವ್ರೆಟ್ ಸೀರೆ ಅಂತಲೇ ಹೇಳ್ಬೋದು. ಇಷ್ಟೊಂದೇ ಕೆಲಸ ಎಲ್ಲ ಆಗಿದೆ, ಸೀರೆ ಉಟ್ಕೊಂಬೋಣ ಅಂಥೇಳಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಕಾರ್ತಿಕ ಹಚ್ತಾ ಇದ್ದೀನಿ. ಸೊ ಪೂಜೆ ಮುಗಿಸೋಣ ಬನ್ನಿ. ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳ್ತಾ ಇದ್ದೆ. ಆ ಮೇಲೆ ಸಿಪ್ಪೆ ಭಾಗ ಉಳಿದಿರುತ್ತಲ್ಲ, ಅದನ್ನು ಗಾಣಕ್ಕೆ ಹಾಕಿ ಅದರಿಂದ ಬರುವಂಥ ಎಣ್ಣೆನ ನಮಗೆ ಕೊಡೋದ್ರಿಂದ ತುಂಬ ಕಡಿಮೆ ಬೆಲೆಗೆ, ಜಸ್ಟ್ ಒಂದು 200 ಚಿಲ್ಲರೆ ಇರಬೇಕು 1 ಲೀಟ್ರಿಗೆ. ಅಷ್ಟಕ್ಕೇ ನಮಗೆ 1 ಲೀಟ್ರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಅದರಲ್ಲೂ ಪ್ಯೂರ್ ಕೊಬ್ಬರಿ ಎಣ್ಣೆ. ಸೊ ದೀಪಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ದಂಗೂ ಆಯಿತು. ಗಣಪನಿಗೆ ತುಂಬ ಪ್ರಿಯವಾದ ಎಣ್ಣೆ ಅದು. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ನನಗೆ ಗೊತ್ತಿರುವಂಥ ನಮ್ಮ ಎಲ್ಲ ಪರಿಚಯಸ್ಥರು ಕೂಡ ಇವಾಗ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದಾರೆ ಪೂಜೆಗೆ. ಒಳ್ಳೆಯದಾಗತ್ತೆ, ಅಷ್ಟೇ ಅಲ್ವಾ ಬೇಕಾಗಿರೋದು. ಸೊ ಇಲ್ಲಿ ಸಂಜೆ ದೇವರಿಗೆ ಫಲಹಾರ ಅಂತೀವಿ, ಮಂಡಕ್ಕಿ ಖಾರ, ಇನ್ನು ಅದರಲ್ಲಿ ಕೊಬ್ಬರಿ, ಬೆಲ್ಲ, ಬಾಳೆಹಣ್ಣು ಎಲ್ಲ ಹಾಕ್ತಾರೆ.
ಹಾಕ್ಬಿಟ್ಟು ನೈವೇದ್ಯ ಮಾಡಿ, ಈಗ ಮಣ್ಣಿನ ಹಣತೆ ಒಳಗೆ ನಾನು ಈ ಹತ್ತಿಕಾಳು ಗಂಟುಗಳನ್ನು ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದೆ. ಆ ಹತ್ತಿಕಾಳು ಗಂಟನ್ನು ಇಟ್ಕೊಂಡು ಇವಾಗ ಹಚ್ಚಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಕಾರ್ತಿಕ ಹಚ್ಚೋದು, ಬೆಳಗ್ಗೆನೇ ಎಲ್ಲ ನೈವೇದ್ಯ ಎಲ್ಲ ಆಗಿ ಪೂಜೆ ಎಲ್ಲ ಅಂತೂ ಬೆಳಗ್ಗೆ ಮುಗಿದೋಗಿದೆ. ಕಾರ್ತಿಕ ಹಚ್ಚೋದು ಸಂಜೆ. ಒಮ್ಮೆ ಯಾವಾಗಾದರೂ ಆಗಲ್ಲ, ಅದು ಮುಂದಿನ ವರ್ಷ ಕೊನೆಯ ಕಾರ್ತಿಕ ಇರುತ್ತಲ್ಲ, ಆವಾಗ ನಮ್ಮ ಮನೆ ದೇವರು ವೀರಭದ್ರ ದೇವರು ಅಲ್ಲಿ ಕೊಡದಗುಡ್ಡಕ್ಕೆ ಹೋಗಿ ಅಲ್ಲಿ ಕೊನೆಯ ಕಾರ್ತಿಕನ ಹಚ್ಚಿ ನಿಮಗೆ ವಿಡಿಯೋ ಶೂಟ್ ಮಾಡ್ತೀನಿ. ಆ್ಯಕ್ಚುಲಿ ಈ ವರ್ಷವೇ ಹೋಗಬೇಕಿತ್ತು, ಕಾರಣಾಂತರಗಳಿಂದ ಈ ವರ್ಷ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ಮನೆಯಲ್ಲೇ ಹಚ್ತಾ ಇದ್ದೀವಿ. ಅಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಹಾಗೆ ನಮ್ಮ ಊರಲ್ಲೂ ಕೂಡ ಲಕ್ಷ ದೀಪೋತ್ಸವ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ನನಗೆ ಗೊತ್ತೇ ಆಗಿಲ್ಲ. ಇದು ನಮ್ಮ ಮನೆ ಮುಂದೆ ಅದು ಮೆರವಣಿಗೆ ಹೋಗ್ತಾ ಇರುವಾಗ ನೋಡಿ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತು. ಹಾಗೆ ಕೆಲವೊಂದು ಸಲ ಮಿಸ್ ಆಗಿಬಿಡುತ್ತೆ, ನನಗೆ ಗೊತ್ತೇ ಆಗಲಿಲ್ಲ. ಇನ್ನು ಇವತ್ತು ಫ್ರೈಡೇ ನಮ್ಮ ಮನೆ ಹಿಂಭಾಗದಲ್ಲಿ ಕುಕ್ಕವಾಡೇಶ್ವರಿ ದೇವ್ರದ್ದು ಹೆಣ್ಣು ದೇವರು, ಆ ದೇವರ ಒಂದು ದೇವಸ್ಥಾನ ಇದೆ. ಅಲ್ಲಿ ಕಾರ್ತಿಕ ಹಚ್ತಾರೆ ಇವತ್ತು. ಸಾಧ್ಯವಾದರೆ ನಾನು ಹೋಗಿ ಅಲ್ಲೇ ಹಚ್ಚಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ, ಸಾಧ್ಯವಾದರೆ ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಶೂಟ್ ಮಾಡಿ ಇಟ್ಕೊಳ್ತೀನಿ. ಒಂದು 9 ಹತ್ತಿಕಾಳು ಗಂಟನ್ನು ಮಾಡಿದ್ದೆ. ದೇವರ ಮುಂದೆ 2, ದೇವರ ಬಾಗಿಲ ಹೊಸ್ತಿಗೆ 2, ಮನೆಯ ಬಾಗಿಲಿಗೆ 2, ಇನ್ನೂ ಒಂದು ಗೇಟ್ ಇದೆ ನಮಗೆ, ಆ ಗೇಟ್ ಮುಂದೆ 2, ತುಳಸಿ ಕಟ್ಟೆಗೊಂದು, ಅಲ್ಲಿಗೆ 9 ಆಯಿತು. 9 ಮನೆಯಲ್ಲಿ ಆಲ್ರೆಡಿ ದೀಪಗಳು ಹಚ್ಚಿರ್ತೀವಲ್ವ ನಾವು, ಅದ್ರ ಜೊತೆಗೆ ಈ 9 ಹತ್ತಿಕಾಳು ಗಂಟುಗಳನ್ನು ಹಚ್ತೀವಿ. ಸೊ ಸುಮಾರು ಜನ ಯಾಕೆ ಹಚ್ಚಬೇಕು ಅಂತಲೂ ಕೇಳೋರು ಇರ್ತೀರ. ನೋಡಿ, ಕಾರ್ತಿಕ ಹಚ್ಚೋದು ಏನಂದರೆ, ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಇವನ್ ನೋಡ್ಬೋದು, ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಾರೆ. ಪ್ರತಿ ದೇವರಿಗೂ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚೋದೊಂದು ಪ್ರತೀತಿ ಇದೆ. ಹಾಗಾಗಿ ಎಲ್ಲರೂ ಹಚ್ತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅದು ಪದ್ಧತಿ ಇದೆ. ಈ ಕಾರ್ತಿಕ ಮಾಸದಲ್ಲಿ ಮನೆ ದೇವರ ವಾರ ಯಾವತ್ತಿರುತ್ತೋ ಆವತ್ತು ಕಾರ್ತಿಕ ಹಚ್ಚಬೇಕು ಅಂತ. ಸೊ ಎಲ್ಲ ರೆಡಿ ಆದಮೇಲೆ ನಮ್ಮ ಮನೆಯವರು ಕೂಡ ಬಂದು ಹಚ್ಚಿದ್ರು. ದೇವ್ರ ಮುಂದೆ ಇರೋದು ಅವರೇ ಹಚ್ಚಿದ್ರು. ಆನಂತರ ಇಲ್ಲಿ ನಾನು ಬಳಸ್ತಾ ಇರೋದು ಟಾರ್ಚ್, ತುಂಬ ಚೆನ್ನಾಗಿದೆ ಇದು. ಚಾರ್ಜೆಬಲ್ಲು, ನಾವು ಏನು ಮೊಬೈಲ್ ಫೋನ್ಸ್ನ ಚಾರ್ಜ್ ಮಾಡ್ತೀವಲ್ಲ, ಅದೇ ಥರ ಇದನ್ನು ಕೂಡ ಚಾರ್ಜ್ ಮಾಡಿಡೋದು. ಇದು ಯಾವುದೇ ರೀತಿ ಗ್ಯಾಸ್ ಲೈಟರ್ಸ್ ಅಲ್ಲ, ಇದು ಚಾರ್ಜ್ ಮಾಡುವಂಥದ್ದು. ಇದು ಏನಂದರೆ, ಈ ಥರ ಬೆಂಕಿ ಪೊಟ್ಟಣದಲ್ಲಿ ಹಚ್ಚೋಕ್ಕೆ ಎಲ್ಲ ದೀಪಗಳನ್ನು ಹಚ್ಚಲಿಕ್ಕಾಗಲ್ಲ. ಹಾಗೆ ಸಡನ್ನಾಗಿ ಕೈ ಮೇಲೂ ಬರುತ್ತೆ. ಅದು ಬಟ್ಟೆ ಹತ್ತಿದ ತಕ್ಷಣ ಜೋರಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಲೈಟರ್ಸ್ನ ಬಳಸಿದ್ವಿ. ಈ ದೀಪಾವಳಿ ಟೈಮಲ್ಲಿ ತರಿಸಿದ್ದೆ ನಾನು. ತುಂಬ ಚೆನ್ನಾಗಿದೆ, ಖುಷಿಯಾಯ್ತು ನನಗೆ ತರಿಸಿದ ಮೇಲೆ. ತುಂಬ ಖುಷಿಯಾಯಿತು. ಸ್ಪಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಲೈಟ್ರ್ ಥರನೂ ಯೂಸ್ ಮಾಡ್ತಾರೆ ಸುಮಾರು ಜನ, ಬಟ್ ನಾನು ಸ್ಟೋವ್ಗೆ ಏನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ಜಸ್ಟ್ ಕ್ಯಾಂಡಲ್ಸ್ ಅಥವಾ ದೀಪ ಹಚ್ಚೋದಿದ್ರೆ ಮಾತ್ರ ಅಂತ ಬಳಸೋಕ್ಕೆ ಇಟ್ಕೊಂಡಿದ್ದು. ಕ್ಯಾಂಡಲ್ಸ್ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ವಿ ಹಚ್ಚಿ. ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ಗಿಫ್ಟ್ ಬಂದಿರುತ್ತಲ್ಲ, ಅದೆಲ್ಲ ಇರುತ್ತೆ. ಸೊ ಆಚೆ ಕಡೆಗೆ ಏನಿದೆ, ಇವಾಗ ಕನಕದಾಸ ಜಯಂತಿಯ ಒಂದು ಮೆರವಣಿಗೆ ಕೂಡ ಬರ್ತಾಯಿತ್ತು. ಆ ಮೆರವಣಿಗೆನೂ ನೋಡಿ ನಾವು ಒಳಗಡೆ ಹೋದ್ವಿ. ಸೊ ಶೂಟ್ ಮಾಡಲಿಲ್ಲ, ಮರ್ತೋಯ್ತು. ಇನ್ನು ನಾವು 3 ಜನ ಇದ್ವಿ ಮನೆಯಲ್ಲಿ. ನಮ್ಮ ವಿಜಿನೂ ಇದ್ದ, ಅವನಿಗೂ ನೀನು ಒಂದು ಹಚ್ಬಿಡು, ಎಲ್ಲರೂ ಹಚ್ತಾ ಇದ್ದೀವಿ ಅಂಥೇಳಿ ಅವನಿಗೂ ಹಚ್ಚಿದೆ. ತುಂಬ ಚೆನ್ನಾಗಾಯಿತು. ಕಾಮಾಗಿ ನಾವೇ ಪೂಜೆ ಮಾಡೋದು, ನಾವೇ ಹಬ್ಬ ಮಾಡೋದು. ಹಾಗೆ ವರಮಹಾಲಕ್ಷ್ಮಿ ಗಣಪತಿ ಆದರೆ ಜನ ಎಲ್ಲ ಇರ್ತಾರೆ ಮನೆಯಲ್ಲಿ, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ಈ ಸಣ್ಣ ಪುಟ್ಟ ಹಬ್ಬಗಳನ್ನೆಲ್ಲ ನಾವೇ ಮನೆಯಲ್ಲೇ ಆಚರಿಸಿ ಮುಗಿಸ್ಬಿಡ್ತೀವಿ. ನೋಡ್ಬೋದು, ಈ ಚಳಿಗಾಲದಲ್ಲಿ ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಅಷ್ಟೇ, ಎಲೆ ಎಲ್ಲ ಚಿಕ್ಕದಾಗೋಗುತ್ತೆ. ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ, ನೀವೇನು ಹಾಕ್ತೀರಾ, ನೀವೇನು ಸ್ಪೆಷಲ್ ಕೇರ್ ತೊಗೊಳ್ತೀರಾ ಅಂತ. ಆ ಥರ ಏನಿಲ್ಲ. ಚಳಿಗಾಲದಲ್ಲಿ ಎಲ್ಲ ತುಳಸಿ ಗಿಡನೂ ಅಷ್ಟೇ, ಬರೀ ತುಳಸಿ ಅಲ್ಲ, ಮನುಷ್ಯನ ಮೈ ಹೇಗೆ ಒಣಗುತ್ತೆ ನೋಡಿ ಚಳಿಗಾಲದಲ್ಲಿ, ಅಂದರೆ ಈ ಗಾಳಿಯಿಂದ, ಅದೇ ಥರ ಗಿಡ ಮರಗಳು ಕೂಡ ಎಲೆ ಎಲ್ಲ ಬಿದ್ದೋಗುತ್ತೆ ಇವಾಗ, ಒಣಗ್ದಂಗೆ ಆಗುತ್ತೆ. ಸೊ ಪ್ರಕೃತಿ ಕಾಲಕ್ಕೆ ತಕ್ಕಂಗೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಸೊ ಈ ಕಾರ್ತಿಕ ಮಾಸದಲ್ಲಿ ಬಾಗಿಲಿಗೆ ಹೊಸ್ತಿಲಿಗೆ ದೀಪಗಳನ್ನು ಹಚ್ಚಿಡ್ತೀವಿ ಯಾವಾಗ್ಲೂ. ಇನ್ನೇನು ಕಾರ್ತಿಕ ಮಾಸ ಮುಗೀತು, ಧನುರ್ಮಾಸ ಶುರು ಆಗುತ್ತೆ. ಧನುರ್ಮಾಸ ಅದಕ್ಕೊಂದು ಪ್ರಾಕ್ಟೀಸ್ ಬೇಕು, ಒಂದು 2-3 ದಿನ. ಇವಾಗ ನಾನು 4 ಗಂಟೆಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ 4 ಗಂಟೆಗೆ ಎದ್ದೇಳ್ತಾ ಇಲ್ಲ ನಾನು. ಚಳಿ ಅಲ್ವಾ, ಒಂದು 5-5:15 ಹಿಂಗೆ ಆಗಿಬಿಡುತ್ತೆ. ಸೊ 4 ಗಂಟೆಗೆ ಎದ್ದೇಳಬೇಕಿನ್ನು, ಧನುರ್ಮಾಸ ಮುಗಿಯೋವರೆಗೂ ಅದು ಒಂದು ಪೂಜೆ ಮಾಡೋಣ ಅಂತ. ನೋಡೋಣ, ಎಲ್ಲ ಮಾಡಿ ನಿಮಗೂ ನಾನು ಶೇರ್ ಮಾಡೇ ಮಾಡ್ತೀನಿ. ಪೂಜೆಗಳು ನನಗಿಷ್ಟ ಹಂಚ್ಕೊಳ್ಳೋಕ್ಕೆ.
ಸೊ ನಿಮಗೂ ಕೂಡ ಖುಷಿ ಆಗುತ್ತೆ ಪೂಜೆಗಳನ್ನೆಲ್ಲ ನೋಡಲಿಕ್ಕೆ, ಅದಕ್ಕೋಸ್ಕರ ನಾನು ಹಂಚ್ಕೊಳ್ತಾ ಇರ್ತೀನಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಶೇರ್ ಮಾಡಿ. ಹಾಗೆ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ. ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ, ಫ್ರೀ ಆಫ್ ಕಾಸ್ಟ್ ಸಬ್ಸ್ಕ್ರಿಪ್ಷನು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಬಿಕಾಸ್ ಸಬ್ಸ್ಕ್ರೈಬರ್ಸ್ ಹೆಚ್ಚು ಜನ ಇದ್ದಷ್ಟು ನಮಗೊಂದು ಮೋಟಿವೇಶನ್ ವೀಡಿಯೋಸ್ ಮಾಡಲಿಕ್ಕೆ, ಅಪ್ರಿಸಿಯೇಷನ್ ಸಿಕ್ಕೋಷ್ಟು ನಮಗೆ ಒಳ್ಳೆ ಕಂಟೆಂಟ್ ಹುಡುಕ್ಲಿಕ್ಕೆ ಖುಷಿ ಆಗುತ್ತೆ, ಮಾಡಲಿಕ್ಕೆ ಖುಷಿ ಆಗುತ್ತೆ ಅಷ್ಟೇ. ಇದರಿಂದ ಬೇರೆ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಆ್ಯಸ್ ಅ ಯೂಟ್ಯೂಬರ್ ನನಗೂ ಕೂಡ ಆಸೆ ಇದೆ ಹೆಚ್ಚೆಚ್ಚು ಜನ ನನ್ನ ವೀಡಿಯೋಸ್ ನೋಡಬೇಕು ಅಂಥೇಳಿ. ಅದಕ್ಕಂತಲೇ ಕಂಟೆಂಟ್ ಓರಿಯೆಂಟೆಡೇ ವೀಡಿಯೋಸ್ ಮಾಡಬೇಕು ಅಂತ ಮಾಡ್ತಾ ಇರೋದು. ತುಂಬ ಕಷ್ಟ ಆಗುತ್ತೆ ನನಗೂ ಎಲ್ಲ ಕೆಲಸದ ನಡುವೆ ಇದನ್ನು ಬ್ಯಾಲೆನ್ಸ್ ಮಾಡೋದು. ಹಾಗಂತ ಗಿವ್ ಅಪ್ ಮಾಡೋದೇ ಇಲ್ಲ, ಮಾಡ್ತೀನಿ ಇನ್ನು ಮುಂದಕ್ಕೂ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.